ವಿಶ್ಲೇಷಣಾತ್ಮಕವಾಗಿ ತಮ್ಮ ಮುಂದಿರುವ ಆಯ್ಕೆ ಏನು ಅನ್ನೋದರ ಚರ್ಚೆಯಲ್ಲಿ ನಿರತರಾಗಿದ್ದಾರೆ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್. ಸದ್ಯಕ್ಕೆ ಕಂಡು ಬರ್ತಾ ಇರುವ ಆಪ್ಷನ್ಗಳ ಪೈಕಿ ಯಾವ್ದು ಆದ್ರೆ ತಮಗೆ ಉತ್ತಮ ಅನ್ನೋ ಚಿಂತನೆಯಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಅಂದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಹೇಗೆ, ಅಥವಾ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ್ರೆ ಹಾಗೆ, ಇದೆಲ್ಲವನ್ನ ಬಿಟ್ಟು ಸಪರೇಟ್ ಆಗುವಂತ ತನಿಖಾ ಸಂಸ್ಥೆಗೇನೆ ಮೂಡ ಹಗರಣದ ತನಿಖೆಯ ಜವಾಬ್ದಾರಿಯನ್ನ ಕೊಟ್ಟರೆ ಹೇಗೆ, ಯಾವುದು ಆದ್ರೆ ತಮಗೆ ಬೆಸ್ಟ್ ಅನ್ನೋ ಆಂಗಲ್ನಲ್ಲಿ ಸಿದ್ದರಾಮಯ್ಯನವರು ಯೋಚನೆ ಮಾಡ್ತಿದ್ದಾರೆ. ಹಾಗಾದ್ರೆ ಯಾವ ತನಿಖೆಗೆ ಆದೇಶವನ್ನ ರಾಜ್ಯಪಾಲರು ನೀಡಿದ್ರೆ ಯಾವ ರೀತಿ ಇರಬಹುದು ಸಂದರ್ಭ, ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ದೆ ಆದಲ್ಲಿ ರಾಜ್ಯಪಾಲರು ಈಗ ಬಹಳ ಚರ್ಚೆ ಆಗ್ತಿರೋ ವಿಚಾರ. ಅದರ ಜೊತೆಯಲ್ಲೇ ನ್ಯಾಯಾಂಗ ತನಿಖೆ ಆದ್ರೆ ಏನಾಗುತ್ತೆ, ಎರಡನ್ನ ಕಂಪೇರ್ ಮಾಡಿ ನೋಡ್ತಾ ಹೋಗೋಣ. ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನ ನೀಡಬೇಕಾಗತ್ತೆ ಪ್ರಾಸಿಕ್ಯೂಷನ್ಗೆ. ಈಗ ಆಲ್ರೆಡಿ TJ ಅಬ್ರಹಂ ಅವರು ದೂರನ್ನ ತೆಗೆದುಕೊಂಡು ರಾಜ್ಯಪಾಲರ ಅಂಗಳದವರೆಗೂ ತಲುಪಿದ್ದಾರೆ. ಇದೇ ವಿಚಾರಕ್ಕೆ ನೋಟಿಸ್ ಕೊಟ್ಟಿಯಾಗಿದೆ ಸರ್ಕಾರಕ್ಕೆ. ಸರ್ಕಾರ ತಿರಸ್ಕರಿಸಿದೆ. ಆದರೆ ರಾಜ್ಯಪಾಲರು ಸಚಿವ ಸಂಪುಟದ ಆ ನಿರ್ಧಾರವನ್ನು ಕೂಡ ಪಕ್ಕಕ್ಕಿಟ್ಟು ಪ್ರಾಸಿಕ್ಯೂಷನ್ಗೆ ಅಂದ್ರೆ ಮುಖ್ಯಮಂತ್ರಿಗಳ ವಿರುದ್ಧವಾದ ತನಿಖೆಗೆ ಅನುಮತಿಯನ್ನ ನೀಡಬಹುದು. ಅದೇ ನ್ಯಾಯಾಂಗ ತನಿಖೆ ಆದ್ರೆ ರಾಜ್ಯ ಸರ್ಕಾರದಿಂದಲೇ ತನಿಖಾ ತಂಡವನ್ನ ನಿಯುಕ್ತಿ ಮಾಡಬೇಕಾಗತ್ತೆ, ರಚನೆ ಮಾಡಬೇಕಾಗತ್ತೆ. ಹೇಳ್ಬೋದು ಗವರ್ನರ್ ಆದೇಶ ಹೊರಡಿಸ್ತಾರೆ ಈಗೊಂದು ನ್ಯಾಯಾಂಗ ತನಿಖೆ ಆಗಲಿ ಅಂತ ಹೇಳಿ, ಆಗ ಆ ಆಯೋಗವನ್ನ ರಚನೆ ಮಾಡುವ ಹೊಣೆಗಾರಿಕೆ ಸರ್ಕಾರದ ಮುಂದೆ ಬರುತ್ತೆ. ಮುಂದಿನ ಭಾಗದಲ್ಲಿ ಮೂಡಾ ಕೇಸ್ನ ತನಿಖೆ ಒಂದು ತನಿಖಾ ತಂಡ ರಚನೆ ಆಗತ್ತೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ತಕ್ಷಣ ರಾಜ್ಯಪಾಲರು TJ ಅಬ್ರಹಂ ಅವರ ದೂರನ್ನ ಆಲಿಸಿ ಅದರ ತನಿಖೆಯನ್ನ ಮಾಡಲಿಕ್ಕೆ ತನಿಖಾ ತಂಡ ರಚನೆ ಆಗತ್ತೆ. ಇನ್ನು ನ್ಯಾಯಾಂಗ ತನಿಖೆಗೆ ವಹಿಸಿದ್ರೆ, ಇದಕ್ಕೆ ಅಪೋಸಿಟ್ ಆಗಿ ನ್ಯಾಯಾಂಗ ತನಿಖೆಗೆ ವಹಿಸಿದ್ದೇ ಆದರೆ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಯನ್ನ ಮಾಡಬೇಕಾಗತ್ತೆ. ಇದರಲ್ಲಿ ಆಫೀಸರ್ಸ್, ಇದರಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳು. ಅಂದ್ರೆ ಪ್ರಾಸಿಕ್ಯೂಷನ್ನಲ್ಲಿ ಆಫೀಸರ್ಸ್ ಅಂದ್ರೆ ತನಿಖಾಧಿಕಾರಿಗಳಿರ್ತಾರೆ. ಈ ಕಡೆಯಲ್ಲಿ ಅಂದ್ರೆ ನ್ಯಾಯಾಂಗ ತನಿಖೆಗೆ ಆದೇಶವನ್ನ ಕೊಟ್ಟಿದ್ದೆ ಆದಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳ ಮುಂದಾಳತ್ವದಲ್ಲಿ ತನಿಖೆ ಮಾಡಬೇಕಾದ ಪ್ರಸಂಗ ಬರುತ್ತೆ. ಇನ್ನು ಲೋಕಾಯುಕ್ತ ಹಾಗೆ SIT ರೀತಿ ತನಿಖಾ ಸಂಸ್ಥೆಗೂ ಕೂಡ ಕೇಸನ್ನ ವರ್ಗಾಯಿಸುವ ಸಾಧ್ಯತೆ ಇದೆ. ನೆನಪಿರಲಿ, ಮೈಸೂರಿನಲ್ಲಿ ಪ್ರತ್ಯೇಕವಾಗಿ ಮೈಸೂರು ಲೋಕಾಯುಕ್ತದ ಮುಂದೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಒಂದು ದೂರು ದಾಖಲಾಗಿದೆ. ರಾಜ್ಯಪಾಲರು ಅದನ್ನೇ ಪರಿಗಣಿಸಿ ಲೋಕಾಯುಕ್ತವೇ ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡಲಿ ಅನ್ನೋ ರೀತಿಯಲ್ಲಾಗಬಹುದು, ಅಥವಾ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್ ಕೂಡ ರಚನೆಯಾಗಿ ಆ ತನಿಖಾ ಸಂಸ್ಥೆ ಕೇಸನ್ನ ಮುನ್ನಡೆಸ್ಕೊಂಡು ಹೋಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ನ್ಯಾಯಾಂಗ ತನಿಖೆ ಆಗಿದ್ದೇ ಆದಲ್ಲಿ ಮುಖ್ಯಮಂತ್ರಿಗಳಿಗೆ ಕಂಪ್ಯಾರಿಟಿವ್ಲಿ ಕೊಂಚ ರಿಲ್ಯಾಕ್ಸ್ ಸಿಗಬಹುದು ಅನ್ನೋದು ಕಾನೂನು ತಜ್ಞರ ಅಭಿಪ್ರಾಯ ಆಗಿದೆ. ಮತ್ತೊಂದು ಕಡೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ಆದಲ್ಲಿ ಖಡಕ್ ಅಧಿಕಾರಿಗಳ ನೇತೃತ್ವದಲ್ಲಿ ಶಿಸ್ತುಬದ್ಧವಾದ ತನಿಖೆ ನಡೆಯುತ್ತೆ ಅನ್ನೋದು ಸಾಮಾನ್ಯವಾಗಿ ಬೇರೆ ಎಲ್ಲ ಪ್ರಕರಣಗಳಲ್ಲಿ ತನಿಖೆ ಆದ ರೀತಿಯನ್ನ ಗಮನಿಸಿದಾಗ ನಾವು ನೋಡಬಹುದಾಗಿದೆ. ಅದೇ ನ್ಯಾಯಾಂಗ ತನಿಖೆ ಆದಿದ್ದಲ್ಲಿ ಮೂಡಾ ಉರುಳಿನಿಂದ ಮುಖ್ಯಮಂತ್ರಿಗಳಿಗೆ ಒಂದಷ್ಟು ಹಂತಕ್ಕೆ ಬಚಾವಾಗುವ ಸಾಧ್ಯತೆಗಳು ಸಿಗಬಹುದು ಅನ್ನೋ ಅಂದಾಜಿದೆ. ಇನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದೇ ಆದಲ್ಲಿ ಇಡೀ ಪ್ರಕರಣದ ಆಳತೆಯನ್ನ ಅಳಿಯಲಿದ್ದಾರೆ ತನಿಖಾ ತಂಡ. ಇದರ ಜೊತೆಗೆ ನ್ಯಾಯಾಂಗ ತನಿಖೆ ಆಗಿದ್ದೇ ಆದಲ್ಲಿ ತನಿಖಾ ತಂಡದ ಮೇಲೆ CM ಪ್ರಭಾವ ಬೀರ್ತಾರೆ ಅನ್ನೋ ಆರೋಪವನ್ನ ಮತ್ತೆ ವಿರೋಧ ಪಕ್ಷಗಳು ಹೊರಿಸುವ ಸಾಧ್ಯತೆ ಇದೆ. ಪ್ರಾಸಿಕ್ಯೂಷನ್ ತನಿಖೆ ನಡೆಯೋ ಸಂದರ್ಭದಲ್ಲಿ SIT ತನಿಖೆಯನ್ನು ಕೂಡ ಪ್ರತಿಪಕ್ಷಗಳು ಪ್ರಶ್ನೆ ಮಾಡಬಹುದು. ಈಗ ನಾವು ಗಮನಿಸ್ತಾ ಇದ್ದೀವಿ, ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಬ್ರಹ್ಮಾಂಡ ಏನು ಭ್ರಷ್ಟಾಚಾರದ ಆರೋಪ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ಆಗ್ತಾ ಇದೆ. ನಿನ್ನೆ ಗಮನಿಸಿದ್ವಿ ನಾವು, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ SIT ಇಂದ. ಆದರೆ ದದ್ದಲ್ ಅವರ ಹೆಸರಾಗ್ಲಿ ಅಥವಾ ಮಾಜಿ ಸಚಿವರಾದ ನಾಗೇಂದ್ರ ಅವರ ಹೆಸರಾಗ್ಲಿ ಇಲ್ಲ. ವಿರೋಧ ಪಕ್ಷಗಳು ಇದನ್ನೇ ಪ್ರಶ್ನೆ ಮಾಡ್ತಿರೋದು. ಆಲ್ರೆಡಿ ED ವಶದಲ್ಲಿದ್ದಾರೆ ನಾಗೇಂದ್ರ ಅವರು, ಆದರೆ SITಯ ಚಾರ್ಜ್ ಶೀಟ್ನಲ್ಲಿ ಇಲ್ವೇ ಇಲ್ಲ. ಅಲ್ಲಿಗೆ SIT ರಾಜ್ಯ ಸರ್ಕಾರದ ಪ್ರಭಾವದ ಅಡಿಯಲ್ಲಿ ಕೆಲಸ ಮಾಡ್ತಿದೆ ಅನ್ನೋ ಆರೋಪವನ್ನ ಪ್ರತಿಪಕ್ಷಗಳು ಮಾಡ್ತಿವೆ. ಇಲ್ಲೂ ಅಂದ್ರೆ ಮೂಡಾ ಹಗರಣದಲ್ಲೂ ಕೂಡ SIT ರಚನೆಯಾಗಿ SITಯ ಅಡಿಯಲ್ಲಿ ತನಿಖೆ ಆಗಲಿ ಅಂತ ಹೇಳಿ ಏನಾದರೂ ರಾಜ್ಯಪಾಲರು ನಿರ್ಧಾರ ಮಾಡಿದ್ರೆ ವಿರೋಧ ಪಕ್ಷಗಳಿಗೆ ಮತ್ತೆ ಇದೇ ಅಸ್ತ್ರ. SIT ರಾಜ್ಯ ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುತ್ತೆ, ಹೀಗಾಗಿ ರಾಜ್ಯ ಸರ್ಕಾರದ ಪ್ರಭಾವದಲ್ಲಿ ಕೆಲಸ ಮಾಡುತ್ತೆ, ಮುಖ್ಯಮಂತ್ರಿಗಳನ್ನ ಉಳಿಸೋ ಪ್ರಯತ್ನ ಆಗುತ್ತೆ ಅಂತ ಹೇಳಿ. ನ್ಯಾಯಾಂಗ ತನಿಖೆ ಆದರೆ ತನಿಖೆಯ ವಿಶ್ವಾಸಾರ್ಹತೆಯನ್ನ ಪ್ರತಿಪಕ್ಷಗಳು ಪ್ರಶ್ನೆ ಮಾಡಬಹುದು. ಇನ್ನು ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆಯಾದರೂ ಕೂಡ ಅನುಮಾನಗಳು ಇದ್ದೇ ಇರುತ್ತೆ. ನಮಗೆ ಗೊತ್ತಿದೆ, ಸಿದ್ದರಾಮಯ್ಯನವರ ಹಿಂದಿನ ಅವಧಿಯಲ್ಲಿ ಲೋಕಾಯುಕ್ತಕ್ಕೆ ಏನಾಯಿತು, ಅದಾದ ನಂತರದಲ್ಲಿ ಕೋರ್ಟ್ ಆದೇಶದಿಂದ ಮತ್ತೆ ಲೋಕಾಯುಕ್ತ ಜಾರಿಗೆ ಬಂದಿದೆ. ಆದರೆ ಕೆಲವೊಂದಷ್ಟು ನಿಯಮಗಳು ಬದಲಾವಣೆಯಾಗಿದೆ. ಅದರಲ್ಲೂ ಜನಪ್ರತಿನಿಧಿಗಳು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಲೋಕಾಯುಕ್ತದಲ್ಲಿ ತನಿಖೆ ಆಗಬೇಕು ಅಂತಾದರೆ ಅನುಮತಿಗಳನ್ನ ನಾವು ಗಮನಿಸಿದಾಗ ಮುಖ್ಯಮಂತ್ರಿಗಳ ಪ್ರಭಾವ ಅಲ್ಲೂ ಕೂಡ ವರ್ಕ್ ಆಗೋ ಸಾಧ್ಯತೆ ಇದೆ. ಲೋಕಾಯುಕ್ತ ಸಂಸ್ಥೆಯಿಂದ ತನಿಖೆ ಆದರೂ ಕೂಡ ಪಾರದರ್ಶಕವಾಗಿ ಆಗುತ್ತಾ ಅನ್ನೋ ಅನುಮಾನ ವಿರೋಧ ಪಕ್ಷಗಳು ವ್ಯಕ್ತಪಡಿಸುವ ಸಾಧ್ಯತೆ ಇದ್ದೇ ಇದೆ.
ನ್ಯಾಯಾಂಗ ತನಿಖೆ ಆದಲ್ಲಿ ನ್ಯಾಯಾಂಗ ತನಿಖೆ ಚುರುಕನ್ನ ಅಂದರೆ ನಿಧಾನಗತಿಯಲ್ಲಿ ಆಗ್ತಿದೆ, ಬೇಗ ಮಾಡಿ ಅಂತ ಹೇಳಿ ಪ್ರಶ್ನೆ ಮಾಡಲಿಕ್ಕೆ ಅವಕಾಶಗಳಿರುತ್ತೆ. ಪ್ರಾಸಿಕ್ಯೂಷನ್ ತನಿಖೆಯಿಂದ ಮುಖ್ಯಮಂತ್ರಿಗಳಿಗೆ ಕಂಪ್ಯಾರಿಟಿವ್ಲಿ ಸಂಕಷ್ಟ ಹೆಚ್ಚು. ಅದೇ ನ್ಯಾಯಾಂಗ ತನಿಖೆ ಆಗಿದ್ದಲ್ಲಿ ಕೊಂಚ ರಿಲ್ಯಾಕ್ಸ್ ಆಗಬಹುದು ಸಿದ್ದರಾಮಯ್ಯನವರು. ಇದನ್ನ ಪ್ರಶ್ನೆ ಮಾಡಲಿಕ್ಕೂ ಕೂಡ ಅವಕಾಶ ಇರುತ್ತೆ ಸಿದ್ದರಾಮಯ್ಯನವರಿಗೆ. ಹೀಗಾಗಿ ಯಾವ್ದು ಆದರೆ ಬೆಟರ್ ಅನ್ನೋ ಚಿಂತನೆಯನ್ನ ತಮ್ಮ ಆಪ್ತರ ಬಳಿಯಲ್ಲಿ ಹಾಗೆ ಕಾನೂನು ಸಲಹಾಗಾರರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಿದ್ದಾರೆ. ಆದರೆ ಸದ್ಯಕ್ಕೆ ಈ ಮೂಡಾ ಚೆಂಡು ರಾಜ್ಯಪಾಲರ ಅಂಗಳದಲ್ಲಿ ಇರೋದ್ರಿಂದ ರಾಜ್ಯಪಾಲರ ನಿರ್ಧಾರ ಇಲ್ಲಿ ಬಹಳ ಮುಖ್ಯ ಆಗತ್ತೆ. ಹಾಗಾದರೆ ರಾಜ್ಯಪಾಲರ ಅಂಗಳದಲ್ಲಿ ಈ ಪ್ರಕರಣ ಯಾವ ಹಂತದಲ್ಲಿದೆ, ಅದಕ್ಕೆ ಸಂಬಂಧಪಟ್ಟಂತೆಯೂ ನಾವು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಮೂಡಾ ಕೇಸನ್ನು ಪ್ರಾಸಿಕ್ಯೂಷನ್ಗೆ ನೀಡಬೇಕಾ ಅಥವಾ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕಾ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ. ಅಂದರೆ ಗವರ್ನರ್ ಯಾವ ರೀತಿಯಾದ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಹೆಚ್ಚಾಗ್ತಾ ಇದೆ. ಇದರ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಸನ್ನು CBIಗೆ ಒಪ್ಪಿಸೋದಕ್ಕೆ ಅವಕಾಶವಿದೆಯಾ ಅನ್ನೋ ಬಗ್ಗೆ ಕೂಡ ರಾಜ್ಯಪಾಲರು ಸಮಾಲೋಚನೆಯನ್ನ ನಡೆಸ್ತಿದ್ದಾರೆ. ಈ ಬಗ್ಗೆ ಕಾನೂನು ತಜ್ಞರ ಜೊತೆಯಲ್ಲಿ ರಾಜ್ಯಪಾಲರು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾದರೆ ರಾಜ್ಯಪಾಲರ ಮುಂದಿರುವ ಮೂರನೇ ಆಯ್ಕೆ CBIಗೆ ವಹಿಸೋದು, ಅದಾದರೆ ಏನಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕೆಲ ಅಂಶಗಳನ್ನು ಗಮನಿಸ್ತಾ ಹೋಗೋಣ. ನಾವು ಈ ಹಿಂದೆ ಹೇಳಿದ್ದು ಒಂದಾ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿ ಸಪರೇಟ್ ಆದ ತನಿಖಾ ಸಂಸ್ಥೆ ಅಡಿಯಲ್ಲಿ ತನಿಖೆಯನ್ನು ನಡೆಸೋದು, ಅಥವಾ ಲೋಕಾಯುಕ್ತದ ಅಡಿಯಲ್ಲಿ ತನಿಖೆ ನಡೆಸಿದ್ರೆ ಏನಾಗುತ್ತೆ, ಅಥವಾ ನ್ಯಾಯಾಂಗ ತನಿಖೆ ಅಂತ ಹೇಳಿ ನಿವೃತ್ತ ನ್ಯಾಯಮೂರ್ತಿಗಳ ಅಡಿಯಲ್ಲಿ ತನಿಖೆ ನಡೆಸಿದ್ರೆ ಏನಾಗುತ್ತೆ. ಎರಡು ಆಯ್ಕೆಗಳು ಏನು ರಾಜ್ಯಪಾಲರ ಮುಂದಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ವಿ. ಈಗ CBIಗೆ ಮೂಡಾ ಹಗರಣವನ್ನ ವಹಿಸಿದ್ರೆ ಏನಾಗಬಹುದು ಅಂತ ರಾಜ್ಯಪಾಲರು CBI ತನಿಖೆಗೆ ಶಿಫಾರಸನ್ನ ಮಾಡಬಹುದೇ ಅನ್ನೋದ್ರಲ್ಲೂ ಕೂಡ ಒಂದಷ್ಟು ಟೆಕ್ನಿಕಲ್ ಪ್ರಶ್ನೆಗಳಿದೆ. ರಾಜ್ಯಪಾಲರನ್ನೇ ನೇರವಾಗಿ CBIಗೆ ಇಂಥ ಪ್ರಕರಣವನ್ನ ನೀವು ಕೈಗೆತ್ಕೊಳ್ಳಿ, ಮುಖ್ಯಮಂತ್ರಿಗಳ ವಿರುದ್ಧವಾಗಿ ತನಿಖೆ ನಡೆಸಿ ಅಂತ ಹೇಳಲಿಕ್ಕೆ ರಾಜ್ಯಪಾಲರಿಗೆ ಅವಕಾಶ ಇದೆಯಾ, ಕಾನೂನು ಅದಕ್ಕೆ, ಸಂವಿಧಾನ ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ಯಾ, ಇದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಮೊದಲು ಕಾನೂನಾತ್ಮಕ ಅಂಶವನ್ನ ಬಗೆಹರಿಸಬೇಕಾಗತ್ತೆ, ಇದರಲ್ಲಿ ಬರುವಂತಹ ಟೆಕ್ನಿಕಲ್ ಅಡ್ಡಿ ಆತಂಕಗಳನ್ನ ಬಗೆಹರಿಸಬೇಕಾಗುತ್ತೆ. ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ಗೆ ಈ ಬಗ್ಗೆ ಅಧಿಕಾರ ಇದೆಯಾ ಸಂವಿಧಾನಿಕವಾಗಿ, ಅದ್ರ ಬಗ್ಗೆ ಒಂದಷ್ಟು ಸ್ಪಷ್ಟೀಕರಣವನ್ನ ಈಗ ಆಲ್ರೆಡಿ ಕಾನೂನು ತಜ್ಞರ ಜೊತೆಯಲ್ಲಿ ಪಡೆದುಕೊಳ್ತಾ ಇದ್ದಾರೆ. ಸಮಾಲೋಚನೆ ಸಂದರ್ಭದಲ್ಲಿ CBIಗೆ ಕೊಟ್ಟರು ಕೂಡ ರಾಜ್ಯಪಾಲರ ನಡೆಯನ್ನ ಸರ್ಕಾರ ಪ್ರಶ್ನೆ ಮಾಡಬಹುದು, ಕೋರ್ಟ್ಗೆ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. CBI ಕೇಂದ್ರದ ಅಧೀನದಲ್ಲಿರುವ ತನಿಖಾ ಸಂಸ್ಥೆ ಅನ್ನೋ ಆರೋಪವನ್ನು ಮುಂದಿಟ್ಕೊಂಡು ಇದನ್ನು ಪ್ರಶ್ನೆ ಮಾಡಲಿಕ್ಕೂ ಕೂಡ ಅವಕಾಶ ಸರ್ಕಾರದ ಮುಂದಿದೆ. CM ಸಿದ್ದರಾಮಯ್ಯ ಅವರಿಗೆ ಗಂಭೀರ ಸಂಕಷ್ಟ CBIಗೆ ವಹಿಸಿದ್ರೂ ಕೂಡ ಎದುರಾಗಬಹುದು ಅನ್ನೋದು ಸದ್ಯಕ್ಕೆ ನಡೀತಾ ಇರುವ ಲೆಕ್ಕಾಚಾರಗಳ ಮಾಹಿತಿ. ಇನ್ನು ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬೆನ್ನಿಗೆ ಹೈಕಮಾಂಡ್ ನಾಯಕರು ನಿಂತಿದ್ದಾರೆ. ಹೈಕಮಾಂಡ್ ನಾಯಕರು ರಾಜ್ಯಪಾಲರು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಕೂಡ ಅದನ್ನು ಸಮರ್ಥವಾಗಿ ಎದುರಿಸಬೇಕು, ಇದಕ್ಕೆ ಸನ್ನದ್ಧವಾಗಿರಿ ಅಂತ ಹೇಳಿ ರಾಜ್ಯದ ನಾಯಕರಿಗೆ ಕಟ್ಟಪ್ಪಣೆಯನ್ನ ಹೊರಡಿಸಿದ್ದಾರೆ. ಹಾಗಾದರೆ CM ಕುರಿತಾಗಿ ಹೈಕಮಾಂಡ್ ನೀಡಿರುವಂತಹ ಆ ಸಂದೇಶ ಏನು ಗಮನಿಸ್ತಾ ಹೋಗೋಣ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನ ಮಾಡಿಕೊಡುವ ಸಾಧ್ಯತೆ ದಟ್ಟವಾಗಿದೆ. ಪ್ರಾಸಿಕ್ಯೂಷನ್ಗೆ ಕೊಟ್ಟಲ್ಲಿ ಕಾನೂನು ಹೋರಾಟಕ್ಕೆ ಸನ್ನದ್ಧರಾಗಿರಿ ಅಂತ ಹೇಳಿ ರಾಜ್ಯ ಕೈಪಡೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ತನಿಖೆ ನಡೆದರೂ ಕೂಡ ತಪ್ಪು ನಡೆದಿದ್ದೆಲ್ಲಿ ಅಂತ ಹೇಳಿ ನೀವು ಪ್ರಶ್ನೆ ಮಾಡಿ. ಮುಖ್ಯಮಂತ್ರಿಗಳ ಹೆಸರಿಗೆ ಸೈಟ್ ಬಂದಿರೋದು, ಅಂದರೆ ಅವ್ರ ಪತ್ನಿ ಹೆಸರಿಗೆ ಸೈಟ್ ಬಂದಿರೋದು BJP ಅವಧಿಯಲ್ಲಿ. ಹಾಗೇನೆ ಎಲ್ಲ ಪೇಪರ್ಸ್ ಕೂಡ ಕ್ಲಿಯರ್ ಆಗಿದೆ. ಇದರ ಜೊತೆಗೆ ಕಾಂಪನ್ಸೇಷನ್ ಕೊಡಬೇಕಾಗಿತ್ತು, ಅದರ ಬದಲಾಗಿ 50-50 ಅನುಪಾತದಲ್ಲಿ ಸೈಟ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಕಾನೂನಾತ್ಮಕವಾಗಿ ಲೋಪ ಇಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಮುಖ್ಯಮಂತ್ರಿಗಳನ್ನು ಸಿಲುಕಾಕಿಸೋ ಪ್ರಯತ್ನ ಮಾಡ್ತಿರೋದು ಯಾಕೆ, ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ಪಾತ್ರ ಏನು, ಇದನ್ನೆಲ್ಲವನ್ನ ಕೂಡ ಪ್ರಶ್ನೆ ಮಾಡಿ ಹೈಕಮಾಂಡ್ ಸೂಚನೆ ನೀಡಿದೆ ಕಾಂಗ್ರೆಸ್ನ ನಾಯಕರಿಗೆ. ರಾಜ್ಯಪಾಲರು ವರ್ಸಸ್ CM ಅಲ್ಲ, ಇದು ಕೇವಲ ಸಿದ್ದರಾಮಯ್ಯನವರನ್ನ ಏಕಾಂಗಿಯಾಗಿ ಬಿಡಬೇಡಿ, ಬದಲಾಗಿ ಈ ಹೋರಾಟ ರಾಜ್ಯಪಾಲರು ವರ್ಸಸ್ ಸರ್ಕಾರ ಅನ್ನೋ ರೀತಿಯಲ್ಲಿರಬೇಕು. ಕಾಂಗ್ರೆಸ್ ಪಕ್ಷದ ಅಷ್ಟೂ ನಾಯಕರು ಕೂಡ ಒಮ್ಮತದಿಂದ ಮುಖ್ಯಮಂತ್ರಿಗಳ ಜೊತೆಗಿದ್ದು ರಾಜ್ಯಪಾಲರ ನಡೆಯ ವಿರುದ್ಧ ಹೋರಾಟವನ್ನು ನಡೆಸಬೇಕು. ಹೈಕೋರ್ಟ್ನಲ್ಲಿ ಆಗದೆ ಇದ್ರೆ ಸುಪ್ರೀಂ ಕೋರ್ಟ್ನವರೆಗೂ ಹೋಗಿ ಅಲ್ಲೂ ಪ್ರಶ್ನೆ ಮಾಡಿ ರಾಜ್ಯಪಾಲರನ್ನ ವಾಪಸ್ ಕರೆಸ್ಕೊಳ್ಳಿ ಅಂತ ಹೇಳಿ ರಾಷ್ಟ್ರಪತಿಗೆ ಮನವಿಯನ್ನ ಮಾಡಿಕೊಳ್ಳಿ. ಏಕಪಕ್ಷೀಯವಾಗಿ ಒಂದು ಪಕ್ಷದ ಪರವಾಗಿ ನಡ್ಕೊಳ್ತಿದ್ದಾರೆ, ಹೀಗಾಗಿ ಇವರನ್ನ ವಾಪಸ್ ಕರ್ಕೊಳ್ಳಿ ಅಂತ ಹೇಳಿ ನೀವು ಒತ್ತಡ ಹೇರಿ. ತಮಿಳುನಾಡು, ಪಶ್ಚಿಮ ಬಂಗಾಳ, ದೆಹಲಿ, ಕೇರಳ ಇಲ್ಲೆಲ್ಲ ಅಲ್ಲಿನ ರಾಜ್ಯಪಾಲರ ವಿರುದ್ಧ ಇದೇ ರೀತಿಯಲ್ಲಿ ಹೋರಾಟ ಆಗಿತ್ತು. ನೀವು ಕೂಡ ಅಂಥದ್ದೇ ಹೋರಾಟ ಮಾಡಿ. ಇದರ ಜೊತೆಗೆ ಕಾಂಗ್ರೆಸ್ ಪಾಳ್ಯದಲ್ಲಿರುವ ಕಾನೂನು ಪರಿಣಿತರಾಗಿರುವ P. ಚಿದಂಬರಂ, ಅಭಿಷೇಕ್ ಮನು ಸಿಂಘ್ವಿ ಇವ್ರ ಜೊತೆ ನಿರಂತರವಾಗಿ ಚರ್ಚೆ ಮಾಡ್ತಾ ಇರಿ, ಸಲಹೆಗಳನ್ನು ಪಡೆದುಕೊಳ್ತಾ ಇರಿ. ರಾಜ್ಯಪಾಲರ ನಡೆ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋಣ, ಜನರ ಮುಂದೆ ಇದನ್ನ ತೆಗೆದುಕೊಂಡು ಹೋಗೋಣ. BJP, JDS ಕುತಂತ್ರದ ಜೊತೆ
ರಾಜ್ಯಪಾಲರ ವಿರುದ್ಧ ಕೂಡ ಹೋರಾಟ ಇರಬೇಕು. ಎಂಥ ಪರಿಸ್ಥಿತಿಯಲ್ಲೂ ಸಿಎಂ ಬೆನ್ನಿಗೆ ಸಚಿವರು ನಾಯಕರು ನಿಲ್ಲಲೇಬೇಕು. ರಾಜಕೀಯ ಮತ್ತು ಕಾನೂನಾತ್ಮಕ ಹೋರಾಟವನ್ನ ಮುಂದುವರಿಸಿ, ಕೇವಲ ಕಾನೂನಾತ್ಮಕ ಮಾತ್ರ ಅಲ್ಲ, ರಾಜಕೀಯ ಹೋರಾಟವನ್ನ ಕೂಡ ಮುಂದುವರಿಸೋಣ ಅಂತ ಹೇಳಿ ದೆಹಲಿಯ ಹೈಕಮಾಂಡ್ ನಾಯಕರು ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಸದ್ಯಕ್ಕೆ ಇಷ್ಟೆಲ್ಲದರ ನಡುವೆ ಆಗ್ತಾ ಇರುವ ಬೆಳವಣಿಗೆಗಳು ಯಾವ ಹಂತದಲ್ಲಿದೆ, ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಇದರ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಒಂದು ಕಡೆ ರಾಜ್ಯಪಾಲರು ಕಾನೂನು ತಜ್ಞರ ಜೊತೆಯಲ್ಲಿ ಚರ್ಚೆ, ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಮೈಸೂರಿಗೆ ಹೊರಟಿದ್ದಾರೆ, ಅಲ್ಲೂ ಕೂಡ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಒಂದಷ್ಟು ಸಭೆ, ಸಮಾಲೋಚನೆ, ಚರ್ಚೆ ಇದೆಲ್ಲವೂ ಕೂಡ ನಡೆಯೋ ಸೂಚನೆಗಳಂತೂ ಸಿಗ್ತಾ ಇದೆ. ಸೊ ಸದ್ಯಕ್ಕಾಗ್ತಾ ಇರುವ ಬೆಳವಣಿಗೆಗಳು ಯಾವ ಹಂತದಲ್ಲಿದೆ, ಯಾವ ದಿಕ್ಕಿಗೆ ಮೂಡ ಹಗರಣ ಹೋಗೋ ಸಾಧ್ಯತೆ ಕಂಡು ಬರ್ತಾ ಇದೆ? ಸ್ಮಿತಾ, ಕುತೂಹಲದ ಘಟ್ಟಕ್ಕೆ ಮತ್ತು ಮಹತ್ವದ ಘಟ್ಟಕ್ಕೆ ತಲುಪಿರುವಂಥದ್ದು ರಾಜಭವನದಲ್ಲಿ ರಾಜ್ಯಪಾಲರು ತೆಗೆದುಕೊಳ್ಳುವಂಥ ನಿರ್ಧಾರ. ಯಾಕಂದ್ರೆ ಈಗಾಗಲೇ ಕೂಡ ದೆಹಲಿಯಿಂದ ಬಂದಿರುವಂಥ ರಾಜ್ಯಪಾಲರು ಸರ್ಕಾರ ಕೊಟ್ಟಿರುವಂತಹ ಉತ್ತರ ಮತ್ತು ವರದಿ, ಮಂತ್ರಿ ಪರಿಷತ್ ತೆಗೆದುಕೊಂಡ ನಿರ್ಣಯ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಸಮಾಲೋಚನೆಯನ್ನ, ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇರುವಂಥದ್ದು ಬಹುತೇಕ ಅಂತಿಮ ಹಂತಕ್ಕೆ ಬಂದಿರುವಂಥದ್ದು. ಯಾವ ಕ್ಷಣದಲ್ಲಿ ಯಾವಾಗ ಬೇಕಾದ್ರೂ ಕೂಡ ತೀರ್ಮಾನವನ್ನ ಕೊಡ್ಬೋದು. ಎರಡೂ ಪಾಸಿಬಿಲಿಟೀಸ್, ಒಂದು ಸರ್ಕಾರ ಕೊಟ್ಟಿರುವಂಥ ಅಂದ್ರೆ ಏನು ನಿರ್ಧಾರವನ್ನ ಅಥವಾ ಅವರ ಅಭಿಪ್ರಾಯವನ್ನ ಒಪ್ಪಿ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ, ತೃಪ್ತಿ ಆದ್ರೆ ಪ್ರಾಸಿಕ್ಯೂಷನ್ಗೆ ಕೊಡದೆ ಸುಮ್ಮನೆ ಇರುವಂಥದ್ದು. ಬಹುತೇಕ ಈಗಿನ ಬೆಳವಣಿಗೆ ನೋಡಿದ್ರೆ ಆ ರೀತಿ ಆಗೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಸಿಕ್ಯೂಷನ್ಗೆ ಕೊಡುವಂಥ ಸಾಧ್ಯತೆ ಇರುವಂಥದ್ದು. ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ಮುಂದಿನ ರಾಜಕೀಯ ಬೆಳವಣಿಗೆಗಳಿಗೆ ಒಂದಷ್ಟು ಸಾಕ್ಷಿಯಾಗುವಂಥದ್ದು. ಕಾಂಗ್ರೆಸ್ ಈಗೆಲ್ಲವೂ ಕೂಡ, ಅಂದರೆ ಅದರಲ್ಲೂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಎರಡೂ ಕೂಡ ಈ ಸಂಬಂಧಪಟ್ಟಂತೆ ಕಾನೂನು ತಂಡವನ್ನು ರಚನೆ ಮಾಡಿರುವಂಥದ್ದು. ಹಿರಿಯ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಮಾಡಿ ಮುಂದಿನ ಬೆಳವಣಿಗೆಗಳು ಏನು ಮಾಡಬೇಕು ಅನ್ನೋ ಸಂಬಂಧಪಟ್ಟಂತೆ ಕಾದು ನೋಡ್ತಾ ಇರುವಂಥದ್ದು. ಪ್ರಾಸಿಕ್ಯೂಷನ್ಗೆ ಕೊಟ್ಟ ನೆಕ್ಸ್ಟ್ ಮರುಕ್ಷಣವೇನೆ ನ್ಯಾಯಾಲಯದ ಮೊರೆ ಹೋಗಲಿದ್ದಾರೆ ಕಾಂಗ್ರೆಸ್ ನಾಯಕರು, ಸಿದ್ದರಾಮಯ್ಯ ಅವರು, ಸರ್ಕಾರ, ಕಾಂಗ್ರೆಸ್ನ ಏನು ರಾಜ್ಯಪಾಲರ ವಿರುದ್ಧ. ಅಂದ್ರೆ ಅಲ್ಲಿಗೆ ಕೋರ್ಟ್ ಏನ್ ಮಾಡುತ್ತೆ ಅನ್ನೋದು ಗೊತ್ತಿಲ್ಲ. ಒಂದು ವೇಳೆ ಕೋರ್ಟ್ ಏನಾದ್ರು ಕೂಡ ಸ್ಟೇ ಕೊಟ್ಟರೆ ರಾಜ್ಯಪಾಲರ ನಿರ್ಧಾರಕ್ಕೆ, ಅಲ್ಲಿಗೆ ಎಲ್ಲವೂ ಕೂಡ ಕತೆ ಮುಗ್ದೋಗುತ್ತೆ. ಒಂದು ವೇಳೆ ಏನಾದ್ರು ಕೂಡ ಸ್ಟೇ ಕೊಡಲಿಲ್ಲ ಅಂತಂದ್ರೆ ಮುಂದೆ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುವಂತ ಸಾಧ್ಯತೆ ಇರುವಂಥದ್ದು. ಇವೆಲ್ಲವೂ ಕೂಡ ಒಂದಷ್ಟು ಚರ್ಚೆಯ ವಿಚಾರಗಳಲ್ಲಿ ಇರುವಂಥದ್ದು. ಸಾಕಷ್ಟು ಕುತೂಹಲದ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗುವಂಥ ಬೆಳವಣಿಗೆಗಳು ನಡೆಯುವಂಥದ್ದು. ಆದರೆ ಒಂದಂತೂ ಬಹಳ ಸ್ಪಷ್ಟ ಸ್ಮಿತಾ, ರಾಜ್ಯಪಾಲರ ತೆಗೆದುಕೊಂಡ ನಿರ್ಧಾರದ ನಂತರ ರಾಜಭವನ ವರ್ಸಸ್ ಕಾಂಗ್ರೆಸ್ ರೀತಿಯಲ್ಲಿ ರಾಜಕೀಯ ಹೋರಾಟಗಳು ಶುರುವಾದ್ರೆ, ಮತ್ತೊಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಕೂಡ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಪಟ್ಟ ನಡೆಯುವಂಥದ್ದು. ಇದು ಒಂದಷ್ಟು ಸಾಕಷ್ಟು ನಾಟಕೀಯ ಬೆಳವಣಿಗೆಗಳಿಗೆ, ರಾಜಕೀಯವಾಗಿ ಒಂದಷ್ಟು ಮಹತ್ವದ ತೀರ್ಮಾನಗಳಿಗೆ ಸಾಕ್ಷಿಯಾಗುವಂತ ಸಾಧ್ಯತೆ ಇರುವಂಥದ್ದು. ಸದ್ಯಕ್ಕಿರುವಂಥದ್ದು ರಾಜ್ಯಪಾಲರು ಏನ್ ಮಾಡ್ತಾರೆ ಅನ್ನೋಂಥದ್ದು. ಬಹುತೇಕ ಸಂಜೆನೆ ಕೊಡ್ಬೋದು ಅಥವಾ ನಾಳೆನೇ ಕೊಡ್ಬೋದು, ನಾಳೆದು ಕೊಡ್ಬೋದು. ಸಂಪೂರ್ಣವಾಗಿ ರಾಜ್ಯಪಾಲರ ಅಂಗಳದಲ್ಲಿರುವಂಥದ್ದು ಯಾವುದೇ ಕ್ಷಣದಲ್ಲಿ ತೀರ್ಮಾನ ಹೊರ